ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಷಯಕ್ಕೆ ಬಂದರೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿದ್ಯಾನಿಲಯ 44 ಪೋಸ್ಟ್ ಕಾಲ್ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವತ್ತಿನ ವಿಷಯ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಷಯ ಸ್ಟಾರ್ಟ್ ಮಾಡೋಣಂತೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿದ್ಯಾನಿಲಯ ಮಿಕ್ಕುಳಿದ ಮತ್ತು ಕಲ್ಯಾಣ ಕರ್ನಾಟಕದೊಳಗೆ ನೇಮಕಾತಿ ನಡೀತಾ ಇದೆ. ಒಟ್ಟು 44 ಹುದ್ದೆಗಳಿದ್ದಾವೆ. ಯಾವ್ಯಾವು ಅಂದರೆ ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ ಬಿ ಒಟ್ಟು 5 ಇದೆ. 5 ಹುದ್ದೆ ಇದ್ದಾವೆ. ಉಳಿಕೆ ಮೂಲ ವೃಂದ 4, ಕಲ್ಯಾಣ ಕರ್ನಾಟಕ 1 ಇದೆ. ಸಹಾಯಕ ಇಂಜಿನಿಯರ್ ಸಿವಿಲ್ 1 ಪೋಸ್ಟ್ ಇದೆ, ಅದು ಉಳಿಕೆ ಮೂಲ ವೃಂದ ಕೊಟ್ಟಿದ್ದಾರೆ, ಕಲ್ಯಾಣ ಕರ್ನಾಟಕ ಕೊಟ್ಟಿಲ್ಲ. ಸಹಾಯಕ ಗ್ರಂಥಪಾಲಕ ಒಟ್ಟು ಹುದ್ದೆ 1 ಇದೆ, ಅದಕ್ಕೆ ಉಳಿಕೆ ಮೂಲ ವೃಂದಕ್ಕೆ 1 ಕೊಟ್ಟಿದ್ದಾರೆ. ಅದನ್ನು ಸಹಾಯಕ ಗ್ರೂಪ್ ಸಿ ಟೋಟಲ್ 12 ಪೋಸ್ಟ್ ಇದೆ. ಒಟ್ಟು 12 ಪೋಸ್ಟ್ ಇದ್ದಾವೆ. ಉಳಿಕೆ ಮೂಲ ವೃಂದ 11 ಇದೆ, ಕಲ್ಯಾಣ ಕರ್ನಾಟಕ 1 ಇದೆ. ಕಿರಿಯ ಸಹಾಯಕ ಗ್ರೂಪ್ ಸಿ 25 ಪೋಸ್ಟ್ ಇದ್ದಾವೆ. ಉಳಿಕೆ ಮೂಲ ವೃಂದಕ್ಕೆ 23 ಕೊಟ್ಟಿದ್ದಾರೆ, ಕಲ್ಯಾಣ ಕರ್ನಾಟಕಕ್ಕೆ 2 ಕೊಟ್ಟಿದ್ದಾರೆ. ಸ್ನೇಹಿತರೆ, ಈಗ ವಿದ್ಯಾರ್ಥಿ ನೋಡೋಣಂತೆ. ಮತ್ತು ಇದಕ್ಕೆ ಸ್ಯಾಲ್ರಿ ವೇತನವೂ ಇದೆ, ಕೊಟ್ಟಿದ್ದಾರೆ. ಜೂನಿಯರ್ ಪ್ರೋಗ್ರಾಮರ್ಗೆ 43,100 ರೂಪಾಯಿಯಿಂದ 83,900 ರೂಪಾಯಿ ತನಕನೂ ಇದೆ, ಪ್ಲಸ್ ಅಲೌನ್ಸಸ್ ಸಿಗುತ್ತೆ. ಸಹಾಯಕ ಇಂಜಿನಿಯರ್ ಸಿವಿಲ್ ಅವ್ರಿಗೆ 43,100 ರೂಪಾಯಿಯಿಂದ 83,900 ತನಕ ಇರುತ್ತೆ, ಪ್ಲಸ್ ಅಲೌನ್ಸಸ್ಸು. ಸಹಾಯಕ ಗ್ರಂಥಪಾಲಕ 30,350 ರೂಪಾಯಿಯಿಂದ 58,250 ಪ್ಲಸ್ ಅಲೌನ್ಸಸ್ ಇರುತ್ತೆ. ಸಹಾಯಕ 37,900ರಿಂದ 70,850 ಪ್ಲಸ್ ಅಲೌನ್ಸಸ್ ಇರುತ್ತೆ. ಕಿರಿಯ ಸಹಾಯಕ 21,400 ರೂಪಾಯಿಯಿಂದ 42,000ವರೆಗೂ ಇರುತ್ತೆ, ಪ್ಲಸ್ ಅಲೌನ್ಸಸ್ ಇರುತ್ತೆ. ಸ್ನೇಹಿತರೆ, ಬನ್ನಿ ಶೈಕ್ಷಣಿಕ ವಿದ್ಯಾರ್ಥಿ ನೋಡೋಣಂತೆ. ಜೂನಿಯರ್ ಪ್ರೋಗ್ರಾಮರ್ಗೆ ಮಸ್ಟ್ ಪಾಸ್ ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಆರ್ ಕಂಪ್ಯೂಟರ್ ಸೈನ್ಸ್ ಆರ್ MCA ಮಾಡಿರಬೇಕು. ಬ್ಯಾಚುಲರ್ ಡಿಗ್ರಿ MCA ಅಥವಾ ಬ್ಯಾಚುಲರ್ ಡಿಗ್ರಿ ಎಲೆಕ್ಟ್ರಾನಿಕ್ಸ್ ಆರ್ ಕಂಪ್ಯೂಟರ್ ಸೈನ್ಸಲ್ಲಿ ಮಾಡಿರಬೇಕು. ಸಹಾಯಕ ಇಂಜಿನಿಯರ್ ಮಸ್ಟ್ ಪಾಸ್ ಬ್ಯಾಚುಲರ್ ಡಿಗ್ರಿ ಇನ್ ಸಿವಿಲ್ ಇನ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಬೈ ಲಾ ಇನ್ ಇಂಡಿಯಾ ಆರ್ ಈಕ್ವಲೆಂಟ್ ಕ್ವಾಲಿಫಿಕೇಷನ್. ಸಹಾಯಕ ಗ್ರಂಥಪಾಲಕ ಮಾಸ್ಟರ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್ ಬೈ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ದಿ ಲಾ ಇನ್ ಇಂಡಿಯಾ ಈಕ್ವಲೆಂಟ್ ಕ್ವಾಲಿಫಿಕೇಷನ್. ಮಸ್ಟ್ ಪಾಸ್ ಬೇಸಿಕ್ ನಾಲೆಜ್, ಕಂಪ್ಯೂಟರ್ ಬೇಸಿಕ್ ನಾಲೆಜ್ ಗೊತ್ತಿರಬೇಕು. ಇದಕ್ಕೆ 6 ಮಂತ್ಸು ಕಂಪ್ಯೂಟರ್ ಟ್ರೈನಿಂಗ್ ಸರ್ಟಿಫಿಕೇಟ್ ಕೇಳ್ತಾ ಇದ್ದಾರೆ. ಸಹಾಯಕ ಪೋಸ್ಟು ಡಿಗ್ರಿ ಮಸ್ಟ್ ಪಾಸ್ ಡಿಗ್ರಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಬೈ ಲಾ ಕ್ವಾಲಿಫಿಕೇಷನ್. ಡಿಗ್ರಿ ಪಾಸ್ ಆಗಿರಬೇಕು. ಕ್ವಾಲಿಫಿಕೇಷನ್ ಇಂಥದೇ ಡಿಗ್ರಿ ಬೇಕು ಅಂತ ಕೇಳ್ತಾ ಇಲ್ಲ ಅವರು, ಎಷ್ಟು ಡಿಗ್ರಿ ಕಂಪ್ಲೀಟ್ ಆಗಿದ್ರು ಸಾಕು. ಸಹಾಯಕ ಕಿರಿಯ ಸಹಾಯಕ್ಕೆ PUC ಪಾಸ್ ಆಗಿರಬೇಕು. ಸ್ನೇಹಿತರೆ, ಪಿಂಚಣಿ ಸೌಲಭ್ಯ NPL ಪೆನ್ಷನ್ ಸ್ಕೀಮ್ ಇಲ್ಲ ಇದರಲ್ಲಿ. ಸ್ನೇಹಿತರೆ, ವಯೋಮಿತಿ ಬಂದು ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 35 ವರ್ಷ, ಮತ್ತು ಪ್ರವರ್ಗ 2A 2B 3A 3B ಅವರಿಗೆ 38 ವರ್ಷ, SC ST ಅಭ್ಯರ್ಥಿ ಪ್ರವರ್ಗ 1 ಅವರಿಗೆ 40 ವರ್ಷ ಕೊಟ್ಟಿದ್ದಾರೆ. ಇದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಮತ್ತು ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 26/3/24. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 25/4/24. ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ 26/4/24. ಶುಲ್ಕ ಬಂದು ಸಾಮಾನ್ಯ ಅಭ್ಯರ್ಥಿಗಳಿಗೆ 750 ರೂಪಾಯಿ ಇರುತ್ತೆ. ಪರೀಕ್ಷಾ ಚಾರ್ಜ್ SC ST ಮತ್ತು ಪ್ರವರ್ಗ 1 ವಿಕಲಚೇತನವರಿಗೆಲ್ಲ 500 ರೂಪಾಯಿ ಇರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ. ಜೂನಿಯರ್ ಪ್ರೋಗ್ರಾಮರ್ಗೆ ಸಹ 2 ಪೇಪರ್ ಇರುತ್ತೆ, ಜನರಲ್ ಪೇಪರು ಮತ್ತು ಸ್ಪೆಸಿಫಿಕ್ ಪೇಪರ್ ಅಂತ. ಎರಡಕ್ಕೂ 2 ಅವರ್ಸ್ ಅವಕಾಶ ಇರುತ್ತೆ, ಮತ್ತು 100 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ನೀವು ಅದನ್ನು ಕ್ಲಿಯರ್ ಮಾಡಬೇಕು. ಸಹಾಯಕ ಮತ್ತು ಸಹಾಯಕ ಗ್ರಂಥಪಾಲಕ ಇವ್ರಿಗೆ ಪೇಪರ್ 1 ಪೇಪರ್ 2 ಅಂತ 2 ಪೇಪರ್ ಇರುತ್ತೆ. ಜನರಲ್ ನಾಲೆಡ್ಜ್ ಒಂದು, ಆಮೇಲೆ ಜನರಲ್ ಕನ್ನಡ, ಜನರಲ್ ಇಂಗ್ಲೀಷು, ಕಂಪ್ಯೂಟರ್ ಜ್ಞಾನ 1 ಪೇಪರ್ ಇರುತ್ತೆ. ಇವ್ರಿಗೂ ಅಷ್ಟೇ 2 ಅವರ್ಸ್ ಅವಕಾಶ ಇರುತ್ತೆ, 100 ಮಾರ್ಕ್ಸ್ ಪೇಪರ್ ಇರುತ್ತೆ, ಬರೀಬೇಕು ಅದನ್ನು. ಸೇಮ್ ಈ ಕಿರಿಯ ಸಹಾಯಕರಿಗೂ ಅಷ್ಟೇ 2 ಪೇಪರ್ ಇರುತ್ತೆ. ಪೇಪರ್ 1 ಪೇಪರ್ 2 ಜನರಲ್ ನಾಲೆಡ್ಜು ಮತ್ತು ಹಿಸ್ಟ್ರಿ ಅವನ್ನ ಕೇಳ್ತಾರೆ. ಅದು ಸ್ವಲ್ಪ ಪ್ರಿಪೇರ್ ಆಗಬೇಕು ನೀವು. 100 ಮಾರ್ಕ್ಸ್ ಪೇಪರ್ ಇರುತ್ತೆ 2, ಮತ್ತು 2 ಅವರ್ಸ್ ಅವಕಾಶ ಕೊಡ್ತಾರೆ. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಸ್ನೇಹಿತರೆ.
1/4 ಅಂದರೆ 4 ತಪ್ಪು ಉತ್ತರಕ್ಕೆ 1 ಸರಿ ಉತ್ತರ ಕಡಿತಗೊಳ್ಳುತ್ತದೆ. ಥ್ಯಾಂಕ್ ಯು ಸ್ನೇಹಿತರೆ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವತ್ತಿನ ವಿಷಯ ಇಷ್ಟವಾದ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಆಲ್ ದಿ ಬೆಸ್ಟ್.